ಹಾಯ್ ಹಲೋ ನಮಸ್ಕಾರ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪವನ್. ನೀವೇನು ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ಯಾವುದೇ ವಿಡಿಯೋ ಸಹ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೀವು ಸುಲಭವಾಗಿ ನಮ್ಮ ವಿಡಿಯೋನ ವೀಕ್ಷಣೆ ಮಾಡಬಹುದು. ನಾವಿಲ್ಲಿ ಇರೋ XUV 700 ನ ಈಗ ರೀನೇಮ್ ಮತ್ತೆ ಫೇಸ್ ಲಿಫ್ಟ್ ಮಾಡಿದ್ಮೇಲೆ ಇದರ ನೇಮ್ ಕೂಡ ಚೇಂಜ್ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಸಹ ಕೆಲವು ಬದಲಾವಣೆಗಳನ್ನು ಕೂಡ ಮಹೀಂದ್ರಾ ಕಂಪನಿಯವರು ಮಾಡಿದ್ದಾರೆ. ಇದರ ರೀನೇಮ್ ಬಂದ್ಬಿಟ್ಟು ಇವಾಗ XUV 7XO ಅಂತ ರೀನೇಮ್ ಮಾಡಿದ್ದಾರೆ. XO ಅಂತ 7XO ಅಲ್ಲಿ ಹಲವಾರು ವೇರಿಯಂಟ್ ಗಳು ನೋಡಬಹುದು. XLC ಅಂತ, XL ಅಂತ 10 to 12 ವೇರಿಯಂಟ್ಸ್ ನಾವು ಇದರಲ್ಲಿ ನೋಡಬಹುದು. ನಮ್ಗೆ ಈ ಕಾರು ಯಾಕೆ ಎಲ್ರಿಗೂ ಇಷ್ಟ ಆಗ್ತಾ ಇದೆ ಅಂತ ಅಂದ್ರೆ ಇದರ ಸ್ಟೈಲಿಶ್ ಪರ್ಫಾರ್ಮೆನ್ಸ್ ಮತ್ತೆ ಇದರ DRLs ಯಾವ ತರ ಕೊಟ್ಟಿದ್ದಾರೆ ಅಂದ್ರೆ ಸೈಕ್ ಆಗ್ಬೇಕು. ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನ ಎಲ್ರಿಗೂ ಇದೇ ಅದೇ DRLs ಎಲ್ಲರಿಗೂ ಹೆಚ್ಚು ಇಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾವ ಕಂಪ್ನಿ ಕಾರಲ್ಲೂ ನಿಮ್ಗೆ ಆ ತರ ಸ್ಟೈಲಿಶ್ ಆಗಿ DRLs ನ ಎಲ್ಲಿ ನೋಡೋಕೆ ಸಿಗಂಗೆ ಇಲ್ಲ. ಅದು ನಮ್ಗೆ ಸಿಗ್ಬೇಕು ಅಂತ ಅಂದ್ರೆ ಅದು ಮಹೀಂದ್ರಾ XUV 700 ಅಲ್ಲಿ ಮಾತ್ರ ನಮ್ಗೆ ನೋಡೋಕೆ ಸಿಗ್ತಾ ಇದೆ. ಮತ್ತೆ ಅದರ LED ಡಿಜೆ ಟೈಪ್ ಮೋಡ್ ಕೂಡ ಇದರಲ್ಲಿ ಇಟ್ಟಿದ್ದಾರೆ. ಅದನ್ನ ನೋಡಿದ್ರೆ ಸೈಕ್ ಆಗ್ಬೇಕು. ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ಇಟ್ಟಿದ್ದಾರೆ. ಮತ್ತೆ ಈ ಗಾಡಿನ ನೋಡೋದಾದ್ರೆ ಎಲ್ರು ಅಷ್ಟೊಂದು ಇಷ್ಟ ಪಡ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಮೇನ್ ಸ್ಟೈಲಿಶ್ ಲುಕ್ ಅಷ್ಟೇ ಅಲ್ಲ, ಮತ್ತೆ ಇಂಟೀರಿಯರ್ ಡಿಸೈನ್ ಕೂಡ ಅಷ್ಟೇ ಸೂಪರ್ ಆಗಿದೆ. ಮತ್ತೆ ಇಂಟೀರಿಯರ್ ವಿಚಾರಕ್ಕೆ ಬರೋದಾದ್ರೆ ಇಂಟೀರಿಯರ್ ಅಲ್ಲಿ ಬೇಸ್ ವೇರಿಯಂಟ್ ಅಂದ್ರೆ 13.99 ಲ್ಯಾಕ್ ಗೆ ನಮ್ಗೆ ಟ್ರಿಬಲ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ನಮಗೆ ಡ್ರೈವಿಂಗ್ ಮತ್ತೆ ಸ್ಟೇರಿಂಗ್ ವೀಲ್ ಅಲ್ಲೂ ಸಹ ಆಲ್ ಟೈಪ್ ಆಫ್ ಬಟನ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ದಾರೆ. ಮತ್ತೆ ಟ್ರಿಬಲ್ ಸ್ಕ್ರೀನ್ ಡಿಸ್ಪ್ಲೇ ಅಲ್ಲಿ ಗೇಮಿಂಗ್ ಆಪ್ಷನ್ ಕೂಡ ಇದೆ, ಮ್ಯೂಸಿಕ್ ಆಪ್ಷನ್ ಮತ್ತೆ ಎಲ್ಲ ಸ್ಪೀಕರ್ಸ್ ಎಲ್ಲ ಒಳಗಡೆ. ಇಂಟೀರಿಯರ್ ಡಿಸೈನ್ ಅಂತೂ ಸಖತ್ತಾಗಿದೆ. ಯಾಕಂದ್ರೆ ಅಷ್ಟೊಂದು ಪ್ರೀಮಿಯಂ ನಾವೆಲ್ಲ ಮರ್ಸಿಡೀಸ್ ರೇಂಜ್ ಓವರ್ ಎಲ್ಲ ನೋಡ್ತಾ ಇರೋ ಹಾಗೆ ಇದರಲ್ಲಿಯೂ ಸಹ ಅಷ್ಟೊಂದು ಪ್ರೀಮಿಯಂ ಡಿಸೈನ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರಬಹುದು ಯಾವ ತರ ಏರ್ ಬ್ಯಾಗ್ ಸಿಸ್ಟಮ್ ಮತ್ತೆ ಇಂಟೀರಿಯರ್ ವೈಟ್ ಡಿಸೈನ್ ಮತ್ತೆ ಬ್ಲಾಕ್ ಡಿಸೈನ್ ಕೂಡ ಇದರಲ್ಲಿ ಬರುತ್ತೆ. ಮತ್ತೆ ಈ XUV 700 ನ ನೋಡೋದಾದ್ರೆ ನಮ್ಗೆ ಇದರ ಪೆಟ್ರೋಲ್ ಮತ್ತೆ ಡೀಸೆಲ್ 2 ವೇರಿಯಂಟ್ಸ್ ನ ಇದರಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಇದರಲ್ಲಿ ನಂಬರ್ ಆಫ್ ಸಿಲಿಂಡರ್ಸ್ ಇದರಲ್ಲಿ 4 ಸಿಲಿಂಡರ್ಸ್ ನ XUV 7XO ನಲ್ಲಿ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ಮೇನ್ ಇನ್ನೊಂದು ನೋಡೋದಾದ್ರೆ ಮ್ಯಾಕ್ಸಿಮಮ್ ಟಾರ್ಕ್ ನೋಡೋದಾದ್ರೆ 380 to 450 ಟಾಪ್ ವೇರಿಯಂಟ್ ಮಟ್ಟ ಹೋದ್ರೆ 450 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದು 750 ಮತ್ತೆ 2800 ಆಟೋಮೆಟಿಕ್ ಮತ್ತೆ ಇದರಲ್ಲಿ ಮ್ಯಾನುವಲ್ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಫ್ಯೂಲ್ ಕೆಪಾಸಿಟಿನ ಇದರಲ್ಲಿ ನೋಡೋದಾದ್ರೆ ನಮ್ಗೆ 60 ಲೀಟರ್ಸ್ ಆಫ್ ಫ್ಯೂಲ್ ಕೆಪಾಸಿಟಿ ನಮ್ಗೆ ಸಿಗುತ್ತೆ. 7 ಸೀಟರ್ ಮತ್ತೆ ಲಾಸ್ಟ್ನೇ ರೋ ದಲ್ಲಿರೋ 2 ಸೀಟ್ ನ ಬೆಂಡ್ ಮಾಡಿದ್ರೆ ಹ್ಯೂಜ್ ಗೂಡ್ಸ್ ಸ್ಪೇಸ್ ನ ನಾವು ಪಡ್ಕೋಬಹುದು ಅಂತಾನೆ ಹೇಳ್ಬೋದು. 7 ಸೀಟರ್ ಗೆ ಇದು ಮಾತ್ರ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಮತ್ತೆ ಬಾಡಿ ಟೈಪ್ ರಿಯಲ್ SUV ಅಂತಾನೆ ಹೇಳ್ಬೋದು. ನಾವು ಯಾವುದೇ ಕಡೆನೂ ಇಂಡಿಯನ್ ರೋಡ್ಸ್ ಅಂತೂ ನಮಗೂ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಯಾವ ತರ ಇದಾವೆ ಅಂತ. ಇಂಡಿಯನ್ ರೋಡ್ಸ್ ಅದರಲ್ಲಿ ಬೇಕಾದಲ್ಲಿ ಹೊಡೆದ್ರು ಯಾವುದೇ ತರಹದ ಗ್ರೌಂಡ್ ಕ್ಲಿಯರೆನ್ಸ್ ಯಾವುದು ಮ್ಯಾಚ್ ಯಾವುದೇ ತರಹದ ಹಾನಿ ಆಗೋಂಗಿಲ್ಲ. ಮತ್ತೆ ನಮ್ಮ ಬಾಡಿಗೂ ಯಾವುದೇ ಅಷ್ಟೊಂದು ಗ್ರೌಂಡ್ ಕ್ಲಿಯರೆನ್ಸ್ ನ ಕಂಪನಿದವರು XUV 7XO ಗೆ ಕೊಟ್ಟಿರುತ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವೆಲ್ಲ ಫೀಚರ್ಸ್ ನ ನೋಡೋದಾದ್ರೆ ನೋಡಿ ಇದು ಕಡಿಮೆ ಬೆಲೆಗೆ ಯಾರು ಇಷ್ಟೊಂದೆಲ್ಲ ಫೀಚರ್ಸ್ ನ ಕೊಡೋಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಬೇಸ್ ವೇರಿಯಂಟ್ ಅಲ್ಲಿ ಟ್ರಿಬಲ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿರುತ್ತಾರೆ ಅಂದ್ರೆ ಅದು ಅಮೇಜಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲ ನೋಡ್ತಾ ಇರ್ಬೋದು ಒಂದೊಂದು ಕಾರಲ್ಲಿ ಟಾಪ್ ವೇರಿಯಂಟ್ ಗೆ ಸಿಂಗಲ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿರುತ್ತಾರೆ. ಮತ್ತೆ ಬೇಸ್ ವೇರಿಯಂಟ್ ತೊಗೊಳಕ್ ಹೋದ್ರೆ ನಮ್ಗೆ ಯಾವುದೇ ತರ ಡಿಸ್ಪ್ಲೇನೆ ಅದರಲ್ಲಿ ಸಿಗೋಲ್ಲ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ಸ್ಟಾರ್ಟಿಂಗ್ ವೇರಿಯಂಟ್ ಇಂದಾನೆ ಟ್ರಿಬಲ್ ಸ್ಕ್ರೀನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಅಂದ್ರೆ ಅಮೇಜಿಂಗ್ ಅಂತಾನೆ ಹೇಳ್ಬೋದು. ಮತ್ತೆ ಇದನ್ನ ಬೈ ಮಾಡೋದು ಸೂಟೇಬಲ್ ವ್ಯಾಲ್ಯೂ ಫಾರ್ ಮನಿ ಅಂತಾನೆ ನನ್ಗೆ ಅನ್ಸುತ್ತೆ. ಯಾಕಂದ್ರೆ 13.99 ಲ್ಯಾಕ್ ಆನ್ ರೋಡ್ ಪ್ರೈಸ್ ನಮ್ಗೆ 16 to 17 ಲ್ಯಾಕ್ ವರೆಗೂ ಬರುತ್ತೆ. ಎಲ್ಲ ಲೋನ್ ಎಲ್ಲ ಇನ್ಕ್ಲೂಡ್ ಆಗಿ 2022 ವರೆಗೂ
ಇದರ ಲೋನ್ ಅಮೌಂಟ್ ಎಲ್ಲ ಸೇರಿ ನಮಗೆ 22 ವರೆಗೆನು ನಮಗೆ ಇದು ಆನ್ ರೋಡ್ ಅಲ್ಲಿ ಸಿಗೋಕೆ ಸಾಧ್ಯ ಆಗುತ್ತೆ. ಮತ್ತೆ ಯಾರ ಕಡೆ ಯಾರ ಹತ್ರ 22-25 ಲ್ಯಾಕ್ಸ್ ವರೆಗೂ ನಮ್ ಬಜೆಟ್ ಇದೆ, ನಾವು ಯಾವ್ದಾದ್ರು ಒಂದು ಪ್ರೀಮಿಯಂ SUV ಮತ್ತೆ ಫ್ಯಾಮಿಲಿಗೆ ಸೇಫ್ಟಿ ಕಾರ್ ಮತ್ತೆ ಸೇಫ್ಟಿಯಲ್ಲೂ ಕೂಡ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ನ ಇದು ಪಡ್ಕೊಂಡಿರುತ್ತೆ. ಯಾವ್ದಾದ್ರು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಕಾರ್ ನ ಹುಡುಕ್ತಾ ಇದ್ರೆ ನಾನು ಪ್ರಿಫರ್ ಮಾಡೋದು ಓನ್ಲಿ ಒನ್ ಕಾರ್, ದಿಸ್ ಇಸ್ XUV 7X. ಇದರ ಮೈಲೇಜ್ ಅಷ್ಟೇನು ಚೆನ್ನಾಗಿಲ್ಲ. ಮೈಲೇಜ್ ನೋಡೋದಾದ್ರೆ ಈ ಕಾರ್ ಸವಾಸಕ್ಕೆ ಹೋಗ್ಬೇಡಿ, ಮತ್ತೆ ಮೈಲೇಜ್ ಮತ್ತೆ ಮೇಂಟೆನೆನ್ಸ್ ಕಾಸ್ಟ್ ಇದು ಹೈ ಇರುತ್ತೆ. ಮೈಲೇಜ್ ನೋಡೋದಾದ್ರೆ ಇದರಲ್ಲಿ ಹೋಗ್ಲೇಬೇಡಿ ಅಂತ ಹೇಳುತ್ತೆ. ಪ್ರೀಮಿಯಂ ನಮಗೆ ಪ್ರೀಮಿಯಂ ಅಡ್ವಾಂಟೇಜ್ ಬೇಕು, ಪ್ರೀಮಿಯಂ SUV ಬೇಕು ಅಂತಂದ್ರೆ ಕಣ್ಮುಚ್ಕೊಂಡು ತಗೊಳ್ಳಿ. ಯಾವುದೇ ತರಹದ ಪ್ರಾಬ್ಲಮ್ ಬರೋದಿಲ್ಲ, ಯಾಕಂದ್ರೆ ಮಹೀಂದ್ರಾ ಹಲವಾರು ವರ್ಷಗಳಿಂದ ಇಂಡಿಯನ್ ಮಾರ್ಕೆಟ್ ನಲ್ಲಿ ಇದೆ. ಮತ್ತೆ XUV 7X ಇದು 7-8 ಕಲರ್ ಅಲ್ಲಿ ಸಹ ಇದು ಲಾಂಚ್ ಮಾಡಿದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅವೆಲ್ಲ 7-8 ಕಲರ್ ಡಿಸ್ಪ್ಲೇದಲ್ಲಿ ಕೊಟ್ಟಿರ್ತೀನಿ, ನೋಡಿ ಯಾವ್ದು ಇಷ್ಟ ಆಗುತ್ತೆ ಅದನ್ನ XUV 7X ನೀವು ಬೈ ಮಾಡಬಹುದು. ಇದಾಗಿತ್ತು ಇವತ್ತಿನ ಇಂಟ್ರೆಸ್ಟಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಮ್ಮ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು, ನಮಸ್ಕಾರ.